ಬಹಳಷ್ಟು ಜನ ಕೇಳೋ ಪ್ರಶ್ನೆ ಏನಂದ್ರೆ ಹೊರೆ ಆಪರೇಷನ್ ಮಾಡಲೇ ಇಲ್ಲ ಅಂದ್ರೆ ಏನಾಗುತ್ತೆ? ಬನ್ನಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿತಾ ನಾಯಕ್ ಅಂತ. ನಾನು ನಾರಾಯಣ್ ನೇತ್ರಾಲ್ ರಾಜಾಜಿನಗರ್ ಬ್ರಾಂಚ್ ಅಲ್ಲಿ ಕ್ಯಾಟ್ರಾಕ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೊರೆ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಏನ್ ತೊಂದರೆ ಇಲ್ಲ, ಒಂದ್ 2-3 ತಿಂಗಳ ಹಾಗೆ ಕಾಯ್ಬೋದು. ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೃಷ್ಟಿ ಮಬ್ಬಾಗ್ತಾ ಹೋಗುತ್ತೆ. ದೂರದಲ್ಲಿರೋರು ಯಾರೋ ಬರ್ತಾ ಇದಾರೆ ಅಂತ ಗೊತ್ತಾಗುತ್ತೆ, ಬಟ್ ಹತ್ರ ಬಂದ್ರೆ ಕ್ಲಿಯರ್ ಆಗುತ್ತೆ. ಹೀಗೆ ನೀವು ಒಂದ್ 2-3 ತಿಂಗಳ ಕಳಿಬಹುದು. ಇದಾದ ನಂತರ ಏನಾಗತ್ತೆ ಅಂದ್ರೆ ಹೊರೆ ತುಂಬಾ ಜಾಸ್ತಿ ಆಗತ್ತೆ. ತುಂಬಾ ಹತ್ರ ಬಂದ್ರೆ ಮಾತ್ರ ಕೈ ಆಡಿಸಿದ್ರೆ ಗೊತ್ತಾಗತ್ತೆ, ಇಲ್ಲ ಲೈಟ್ ಬಿದ್ರೆ ಗೊತ್ತಾಗತ್ತೆ. ಆ ಸ್ಟೇಜ್ ಅಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಹೊರೆ ಫುಲ್ ಬೆಳ್ತ್ ಹೋಗಿದೆ ಅಂತ. ಅದಕ್ಕಿಂತ ಜಾಸ್ತಿ ಬಿಡಬಾರ್ದು, ಆ ಸ್ಟೇಜ್ ಅಲ್ಲಿ ಮಾಡ್ಲೇಬೇಕು. ಆ ಸ್ಟೇಜ್ ಅಲ್ಲಿ ಬಿಟ್ರೆ ಏನಾಗಬಹುದು ಅಂದ್ರೆ ಅದನ್ನ ಎಮರ್ಜೆನ್ಸಿ ತರ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಕೆಲವೊಮ್ಮೆ ಒಳಗಡೆ ನೀರ್ ತುಂಬಿಕೊಳ್ತಾ ಇರುತ್ತೆ, ಆ ಲೆನ್ಸ್ ಒಳಗಡೆ ಅದು ಒಡೆಯುತ್ತೆ. ಆ ಒಡೆದಾಗ ತುಂಬಾನೇ ನೋವಿರುತ್ತೆ, ಕಣ್ ಕೆಂಪಾಗತ್ತೆ. ಆ ಟೈಮಲ್ಲಿ ಕಣ್ಣಲ್ಲಿರುವಂತಹ ಪ್ರೆಷರು ಜಾಸ್ತಿ ಆಗತ್ತೆ. ಆ ಜಾಸ್ತಿ ಆದಾಗ ನರದ ಮೇಲೆ ಅದು ಒತ್ತಡ ಕೊಡುತ್ತೆ. ಒತ್ತಡ ಕೊಟ್ರೆ ನರ ಕೆಲಸ ಮಾಡಲ್ಲ. ಮುಂದ್ಗಡೆ ನಾವು ಹೊರೆ ಆಪರೇಷನ್ ಮಾಡಿದ್ರು ಯಾವ ತರಹ ದೃಷ್ಟಿ ಬರ್ಬೋದು ಅಂತಹ ಊಹನೆ ನಮ್ಗೆ ಮಾಡಕ್ ಆಗಲ್ಲ. ಆದ್ರಿಂದ ಆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಹೊರೆ ಆಪರೇಷನ್ ಮಾಡ್ಕೊಳ್ಳೋದು ಒಳ್ಳೇದು.